ಎರಡೂ ಕಣ್ಣಲ್ಲಿ ಈಕ್ವಲ್ ಆಗಿ ಬರಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರು ಹುಟ್ಟಿದವ್ರಿಗೂ ಬರುತ್ತೆ. ಒಂದು ಕಣ್ಣು ಪೂರ್ತಿ ಹೋಗಿರುತ್ತೆ, ಇನ್ನೊಂದು ಕಣ್ಣು ಅರ್ಧದಲ್ಲಿರುತ್ತೆ. ಆ ಸ್ಟೇಜಲ್ಲಿ ಬರ್ತಾರೆ. ಇಂಥ ವಿಚಾರಕ್ಕೆ ಭಯ ಪಡ್ತಾರೆ, ಅಯ್ಯೋ ಜೀವನ ಪೂರ್ತಿ ಯಾರಪ್ಪ ಡ್ರಾಪ್ಸ್ ಹಾಕೋತಾರೆ. ಡ್ರೈವ್ ಮಾಡ್ತಿರ್ತಾರೆ, ಸಡನ್ ಆಗಿ ವೆಹಿಕಲ್ ಮಿಸ್ ಆಗುತ್ತೆ, ಸೈಡಿಂದ ಬರೋ ವೆಹಿಕಲ್ ಕಾಣಲ್ಲ ಅವ್ರಿಗೆ. ಅವ್ರು ಅನ್ಕೊಳ್ಳೋದು ಏನೋ ನನ್ನ ಗಮನ ಸರಿ ಇದ್ದಿಲ್ಲ ಅಂತ. ಕಾಯಿಲೆ ಬಂದ ಮೇಲೆ ನಾನು ಟ್ರೀಟ್ಮೆಂಟ್ ಮಾಡಿ ನಮ್ಗೇನೋ ಮಾಡಿಬಿಡಿ ಮ್ಯಾಜಿಕ್ ಮಾಡಿ ಅಂದರೆ ಆಗೋದಿಲ್ಲ. ಕಂಪ್ಯೂಟರ್ ಮೊಬೈಲ್ ನೋಡೋದ್ರಿಂದ ಕಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ, ಡ್ರೈ ಐಸ್ ಆಗುತ್ತೆ. ಇವತ್ತು ಪ್ರೆಷರ್ ಜಾಸ್ತಿ ಆಯಿತು, ನಾಳೆ ನಂಗೆ ದೃಷ್ಟಿ ಹೋಗ್ಬಿಡ್ತು ಅನ್ನೋದಲ್ಲ. ಸಕ್ಕರೆ ಕಾಯಿಲೆ ಇದ್ರೂ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ಹೋಗಿರೋ ದೃಷ್ಟಿ ವಾಪಸ್ ಬರೋದಿಲ್ಲ. ಮೋಸ್ಟ್ ಆಫ್ ದೆಮ್ ರಿಯಲೈಸ್ ಆಗದಿರ ಪೂರ್ತಿ ವಿಷನ್ ಹೋದ್ಮೇಲೆ ಬರ್ತಾರೆ. ಇದು ಎಂಥ ಕಾಯಿಲೆ ಅಂದರೆ ಸೈಡಿಂದ ವಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. 1 ವರ್ಷ ಡ್ರಾಪ್ಸ್ ಆಗದೆ ನಿಲ್ಲಿಸ್ಬಿಟ್ಟೆ ಅಂದರೆ ನಿಲ್ಸಿದ್ಮೇಲೆ ಮತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಕಾರಣ ಭಯ ಪಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಇನ್ನೊಂದೇನೋ ಹೇಳ್ಬಿಡ್ತಾರೆ ನನಗೆ ಅಂದರೆ ಅದು ತಪ್ಪು. ಸೊ ಕೊನೆಯವರೆಗೂ ಸೆಂಟ್ರಲ್ ನೇರ ನೋಟ ಚೆನ್ನಾಗೇ ಇರುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಕಣ್ಣಿನ ನರದಲ್ಲಿ ಉಂಟಾಗುವ ಒತ್ತಡವನ್ನು ನಾವು ಗ್ಲುಕೋಮಾ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಣ್ಣಿನ ಬೇರೆ ಸಂಬಂಧಿತ ಆರೋಗ್ಯ ಸಮಸ್ಯೆ ಬಂದಾಗ ಗೊತ್ತಾಗೋದಕ್ಕೂ ಗ್ಲುಕೋಮಾ ಬಂದಾಗ ಗೊತ್ತಾಗೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಹೀಗಾಗಿನೇ ತುಂಬಾ ಜನ ಗ್ಲುಕೋಮಾದ ಬಗ್ಗೆ ಹೆಚ್ಚಿನ ತಪ್ಪು ಕಲ್ಪನೆಗಳನ್ನು ಹೊಂದಿರ್ತಾರೆ. ಅದು ಬಂದಾಗ ಕೇರ್ಲೆಸ್ ಮಾಡುವಂಥ ಚಾನ್ಸಸ್ಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಿದ್ರೆ ಈ ಗ್ಲುಕೋಮಾದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ, ಅದರ ಜೊತೆಗೆ ಈ ಹಿಂದೆ ನಾವು ಮಾಡಿರುವಂಥ ವಿಡಿಯೋದಲ್ಲೂ ಕೂಡ ಹಲವಾರು ಪ್ರಶ್ನೆಗಳನ್ನ ಕೂಡ ನೀವು ಕೇಳಿದ್ರಿ. ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡಲಿಕ್ಕಿದ್ದಾರೆ ಡಾಕ್ಟರ್ ತನುಜಾ ಪ್ರದೀಪ್, HOD ಅಂಡ್ ಕನ್ಸಲ್ಟೆಂಟ್ ಆಪ್ಟಮಾಲಜಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಮತ್ತಿಕೆರೆ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಡಾಕ್ಟರ್, ಈಗ ಗ್ಲುಕೋಮಾ ಅಥವಾ ಕಣ್ಣಿನ ನರದಲ್ಲಿ ಉಂಟಾಗುವಂಥ ಒತ್ತಡ, ಸೊ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಈಗ ಕಣ್ಣಲ್ಲಿ ಪೊರೆ ಬಂದಾಗ ಜನರು ಜಾಸ್ತಿ ಕೇರ್ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಬಟ್ ಈ ಒಂದು ವಿಚಾರದಕ್ಕೆ ಬಂದಾಗ ಈಗ ನನಗೆ ಕಣ್ಣಿನ ದೃಷ್ಟಿ ಸರಿಯಾಗಿದೆ ಅಂತ ಹೇಳಿದಾಗ ನಾನು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ವಾ? ಅಥವಾ ಗ್ಲುಕೋಮಾ ಬಂದಾಗ ಇನಿಷಿಯಲಿ ಯಾವುದೇ ಸಿಂಪ್ಟಮ್ಸ್ಗಳು ಗೊತ್ತಾಗೋದಿಲ್ವಾ, ಹೇಗೆ ಅಂತ? ಗ್ಲಾಕೋಮಾ ಅನ್ನೋದು ಅದಕ್ಕೆ ಅದನ್ನು ಸೈಲೆಂಟ್ ಥೀಫ್ ಆಫ್ ವಿಷನ್ ಅಂತ ಕರಿತೀವಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ದೃಷ್ಟಿನೂ ಚೆನ್ನಾಗಿರುತ್ತೆ. ಇದು ಒಂದು ಕ್ರಾನಿಕ್ ಡಿಸೀಸ್ ಇಲ್ಲ, ಮೆಲ್ಲಿಗೆ ಬೆಳೆಯೋ ಡಿಸೀಸು. ಸೊ ಪೇಷಂಟ್ಸು ಗೊತ್ತಾಗೋದಿಲ್ಲ, ಇಲ್ಲ ಅವ್ರು ಬರೀ ಆಪ್ಟಿಕಲ್ ಸ್ಟೋರ್ಗೆ ಹೋಗಿ ಕನ್ನಡಕ ಚೆಕ್ ಮಾಡಿಸಿ ವಿಷನ್ ಚೆಕ್ ಮಾಡಿಸಿ ಸುಮ್ಮನೆ ಆಗಿಬಿಟ್ರೇನು ಗೊತ್ತಾಗೋದಿಲ್ಲ. ನಮಗೂ ಅಷ್ಟೇ, ಪೇಷಂಟ್ ಸುಮ್ಮನೆ ಬಂದು ನಮಗೆ ಗ್ಲಾಕೋಮಾ ಇದೆ ಅಂದರೆ ಗೊತ್ತಾಗೋದಿಲ್ಲ. ವಿ ಹ್ಯಾವ್ ಟು ಎಕ್ಸಾಮಿನ್ ದೆಮ್. ಪ್ರೆಷರ್ ನೋಡಬೇಕು, ದೃಷ್ಟಿ ನೋಡಬೇಕು, ನರ ನೋಡಬೇಕು, ಪ್ರೆಷರ್ ನೋಡಬೇಕು, ಅವಾಗ ಅಂದರೆ ಕಣ್ಣಿನ ಒತ್ತಡ ನೋಡಬೇಕು. ಆವಾಗಲೇ ನಮಗೂ ಇದು ಹೌದು ಗ್ಲಾಕೋಮಾ ಅಂತ ಗೊತ್ತಾಗೋದು. ಸೊ ಏನೂ ಸಿಂಪ್ಟಮ್ಸ್ ಇಲ್ದಿರ ಗ್ಲಾಕೋಮಾ ಬರ್ಬೋದಾ ಅಂದ್ರೆ ಹೌದು, ಏನು ಸಿಂಪ್ಟಮ್ಸ್ ಇಲ್ದಿರ ನಾರ್ಮಲ್ ಆಗಿ ಇರ್ತೀವಿ, ಗೊತ್ತಾಗೋದಿಲ್ಲ. ಇದು ಎಂಥ ಕಾಯಿಲೆ ಅಂದ್ರೆ ಸೈಡಿಂದ ವಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ವಿಷನ್, ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೀವಿ, ಅದರಿಂದ ಅಂಚಿನಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕೊನೆಯವರೆಗೂ ಸೆಂಟ್ರಲ್ ನೇರ ನೋಟ ಚೆನ್ನಾಗೇ ಇರುತ್ತೆ. ಸೊ ಬಟ್ ಸೈಡಿಂದ ವಿಷನ್ ಕಡಿಮೆ ಆಗೋದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ, ಅಂದರೆ ಉಲ್ಟಾ ಮಾಡೋಕ್ಕಾಗೋದಿಲ್ಲ. ಸೊ ಆದ್ರಿಂದ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ನಾವು ಡ್ರಾಪ್ಸ್ ಶುರು ಮಾಡಿ ಐಡೆಂಟಿಫೈ ಮಾಡಿ, ಫಸ್ಟ್ ರೆಕಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನು ಪ್ರಿವೆಂಟ್ ಮಾಡೋಕ್ಕಾಗೋದು. ಓಕೆ ಓಕೆ. ಅಂದರೆ ಸೈಡಿಂದ ನಮಗೆ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ ಅಂತ. ಎರಡೂ ಸೈಡಿಂದ ಆಗುತ್ತೆ, ಈಗ ಲೆಫ್ಟ್ ಇಂದಾನು ಆಗುತ್ತೆ, ರೈಟ್ ಇಂದಾನು ಆಗುತ್ತೆ, ಆ ಥರ ಯಾವ ಕಣ್ಣಲ್ಲಿ ಕಾಯಿಲೆ ಇರುತ್ತೆ? ಯೂಶಲಿ ಎರಡೂ ಕಣ್ಣಲ್ಲಿ ಇರುತ್ತೆ. ಅಂದ್ರೆ ಎರಡೂ ಕಣ್ಣಲ್ಲೂ ಅಟ್ ಎ ಟೈಮ್ ಗ್ಲುಕೋಮಾ ಬರುತ್ತೆ? ಬರ್ಬೋದು, ಯೂಶಲಿ ಬರುತ್ತೆ. ಬಟ್ ಇಟ್ ಕ್ಯಾನ್ ಬಿ ಎಸಿಮೆಟ್ರಿಕ್ ಅಂದ್ರೆ ಒಂದ್ ಕಣ್ಣಲ್ಲಿ ಜಾಸ್ತಿ ಆಗಿರ್ಬೋದು, ಎರಡೂ ಕಣ್ಣಲ್ಲಿ ಈಕ್ವಲ್ ಆಗಿ ಬರ್ಬೇಕು ಅಂತ ಏನಿಲ್ಲ. ಎಸಿಮೆಟ್ರಿಕ್ ಆಗಿ ಒಂದ್ ಕಣ್ಣಲ್ಲಿ ಜಾಸ್ತಿ, ಒಂದ್ ಕಣ್ಣಲ್ಲಿ ಕಡಿಮೆ ಇರ್ಬೋದು, ಬಟ್ ಎರಡೂ ಕಣ್ಣಲ್ಲಿ ಬರುತ್ತೆ. ಓಕೆ. ಆ್ಯಂಡ್ ಸೆಕೆಂಡ್, ಎರಡನೇದೇನಂದ್ರೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಆ್ಯಂಡ್ ಪೇಷಂಟ್ಸ್ ಯೂಶಲಿ ಏನಾಗುತ್ತೆ, ಡ್ರೈವ್ ಮಾಡ್ತಿರ್ತಾರೆ, ಸಡನ್ ಆಗಿ ವೆಹಿಕಲ್ ಮಿಸ್ ಆಗುತ್ತೆ, ಸೈಡಿಂದ ಬರೋ ವೆಹಿಕಲ್ ಕಾಣಲ್ಲ ಅವ್ರಿಗೆ. ಅವ್ರು ಅನ್ಕೊಳ್ಳೋದು ಏನೋ ನನ್ನ ಗಮನ ಸರಿ ಇದ್ದಿಲ್ಲ ಅಂತ. ಬಟ್ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಅರ್ಲಿ ಸ್ಟೇಜಸ್ ಆಫ್ ಗ್ಲೋಕೋಮಾ. ಇಲ್ಲ ಮೆಟ್ಲು ಹತ್ತುತ್ತಾ ಇರ್ತಾರೆ, ಒಂದು ಮೆಟ್ಲು ಮಿಸ್ ಮಾಡ್ತಾರೆ, ಅವ್ರು ಅನ್ಕೊಳ್ಳೋದು ಗಮನ, ದೇ ನಾಟ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್, ಇದೇ ಗ್ಲಾಕೋಮಾ ಇಂದಾನೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ದೇ ಥಿಂಕ್ ನಾನು ಗಮನ ಎಲ್ಲೋ ಇತ್ತು ಅದಕ್ಕೆ ಮಿಸ್ ಮಾಡಿದೆ ಅಂತ. ಅದೇ ಇಗ್ನೋರ್ ಈ ಸಿಂಪ್ಟಮ್ಸ್. ಬಟ್ ಕೊನೆ ಸೆಂಟ್ರಲ್ ವಿಷನ್ ಅವ್ರಿಗೂ ಹೋಗೋವರೆಗೂ ಕಾಯ್ಕೊಂಡು ಕೊನೆಯಲ್ಲಿ ಬಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ವಿ ಕೆನಾಟ್, ಬಿಕಾಸ್ ಗ್ಲಾಕೋಮಾ ಇಸ್ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್. ಅಂದರೆ ಆಗಿರೋ ದೃಷ್ಟಿನ ವಾಪಸ್ ವಿ ಕೆನಾಟ್ ರಿಕವರ್ ಇಟ್. ಸೊ ಆ ಕಾರಣದಿಂದ ವಿ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಡ್ಯಾಮೇಜ್ ಆಗೋಕ್ಕೆ ಮುಂಚೆ ಟ್ರೀಟ್ಮೆಂಟ್ ಮಾಡಿದ್ರೆ ವಿಷನ್ನ ಪ್ರಿವೆಂಟ್ ಉಳಿಸ್ಬೋದು. ಓಕೆ ಓಕೆ.
ಗ್ಲೋಕೋಮಾ ಅಂತ ಹೇಳಿದ್ರೆ ವಯಸ್ಸಾದವರಿಗೆ ಮಾತ್ರ ಬರುವ ಕಾಯಿಲೆ ಅಂತ ಹೇಳ್ತಾರೆ, ನಿಜವಾಗಿಯೂ ಹೌದಾ? ಯಾವ ವಯಸ್ಸಿನವರಲ್ಲಿ ಹಾಗಾದ್ರೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಯಂಗ್ ಏಜ್ ಅಲ್ಲಿ ಬರೋದೇ ಇಲ್ವಾ, ಹೇಗೆ? ಅದು ತಪ್ಪು. ಎಸ್, 90% ಆಫ್ ದ ಪೀಪಲ್ 40 ವರ್ಷದ ಮೇಲ್ ಬರುತ್ತೆ. ಬಟ್ ಹಾಗಂತ ಚಿಕ್ಕ ಮಕ್ಕಳಿಗೆ ಬರೋದಿಲ್ಲ ಅಂತಲ್ಲ, ಒಬ್ಬೊಬ್ಬರು ಹುಟ್ಟಿದವ್ರಿಗೂ ಬರುತ್ತೆ. ಆ್ಯಂಡ್ ಇವನ್ ಜುವೆನೈಲ್ ಗ್ಲಾಕೋಮಾ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ದೀರಾ ಈ ತರ ಕೇಸಸ್ಗಳನ್ನ? ಹೌದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಕುಟುಂಬದಲ್ಲಿ ಬೇರೆಯವ್ರಿಗೆ ಗ್ಲಾಕೋಮಾ ಇತ್ತು ಅಂದರೆ ತಂದೆ ತಾಯಿಗಾಗಲಿ ಇಲ್ಲ ಅಣ್ಣ ತಮ್ಮಂದ್ರೆ ಸಿಬ್ಲಿಂಗ್ಸ್ಗೆ ಆಗಲಿ ಇದ್ದರೆ ಅರ್ಲಿಯರ್ 20-25 ಇಯರ್ಸ್ಗೂ ಬರೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇಟ್ಸ್ ಎಸ್ 40 ಇಯರ್ಸ್ ಆದಮೇಲೆ ಎಲ್ಲರಿಗೂ ಚೆಕಪ್ ಮಾಡೋದು ಇಂಪಾರ್ಟೆಂಟ್. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಮುಂಚೆನೂ ಬರೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಹಾಗಿದ್ರೆ ಈಗ ಕೆಲವರು ಹೇಳ್ತಾರೆ ಕಂಪ್ಯೂಟರ್ ನೋಡಿದ್ರೆ ಅಥವಾ ಹೆಚ್ಚು ಸ್ಕ್ರೀನ್ಗಳನ್ನ ನೋಡಿದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಗ್ಲೋಕೋಮಾ ವಿಚಾರಕ್ಕೆ ಬಂದಾಗ ನಾವು ಹೆಚ್ಚು ಸ್ಕ್ರೀನ್ ನೋಡೋದ್ರಿಂದ, ಮೊಬೈಲ್ ಲ್ಯಾಪ್ಟಾಪ್ ನೋಡೋದ್ರಿಂದ ಅದು ವರ್ಸನ್ ಆಗತ್ತಾ ಅಥವಾ ಬರೋದಕ್ಕೆ ಅದು ಕಾರಣ ಆಗ್ಬೋದಾ, ಹೇಗೆ ಅಂತ? ಹೆಚ್ಚು ಕಂಪ್ಯೂಟರ್ ಮೊಬೈಲ್ ನೋಡೋದ್ರಿಂದ ಕಣ್ಣಿನಲ್ಲಿ ನೀರಿನಾಂಶ ಕಡಿಮೆ ಆಗುತ್ತೆ, ಡ್ರೈ ಐಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ಅದರಿಂದ ಸ್ಟ್ರೈನ್ ಆಗುತ್ತೆ ಹೊರತು ಗ್ಲಾಕೋಮಾ ಬರುತ್ತೆ ಅನ್ನೋ ಏನು ವೈಜ್ಞಾನಿಕ ಆಧಾರ ಇಲ್ಲ. ದರ್ಸ್ ನೋ ಸೈಂಟಿಫಿಕ್ ಪ್ರೂಫ್. ಬಟ್ ಗ್ಲಾಕೋಮಾ ಇರೋರು ಕಂಪ್ಯೂಟರೇ ನೋಡಬಾರ್ದು ಆ ಥರನೂ ಏನಿಲ್ಲ. ಓಕೆ, ಯು ಕ್ಯಾನ್ ಗ್ಲಾಕೋಮಾ ಇದ್ದರೆ ವಿ ಗಿವ್ ಸಮ್ ಟ್ರೀಟ್ಮೆಂಟ್, ಯು ಕ್ಯಾನ್ ಟ್ರೀಟ್ಮೆಂಟ್ ತೊಗೊಂಡು ಯು ಕ್ಯಾನ್ ಕಂಟಿನ್ಯೂ ಡೂಯಿಂಗ್ ಆಲ್ ನಿಮ್ಮ ರೆಗ್ಯುಲರ್ ವರ್ಕ್ ಮಾಡ್ಬೋದು. ಬಟ್ ಗ್ಲಾಕೋಮಾ ಕಂಪ್ಯೂಟರು ಇಲ್ಲ ಮೊಬೈಲ್ ನೋಡೋದ್ರಿಂದ ಗ್ಲಾಕೋಮಾ ಬರುತ್ತೆ ಅನ್ನೋದಕ್ಕೆ ಏನು ಸೈಂಟಿಫಿಕ್ ಪ್ರೂಫ್ ಇಲ್ಲ. ಅಂದ್ರೆ ಅವರು ನೋಡ್ಬಹುದು, ಅಂದ್ರೆ ಹೌದು ವರ್ಕ್ ಮಾಡ್ತಾ ಇದ್ದಾರೆ ಗ್ಲೋಕೋಮಾ ಇದೆ ಅಂತ ಹೇಳಿದ್ರು ನೋಡಬಹುದು, ಏನು ಸಮಸ್ಯೆ ಆಗೋದಿಲ್ಲ ಅಂತ. ನೀವಾಗ್ಲೇ ಹೇಳಿದ್ರೆ ವಯಸ್ಸಾದವರಲ್ಲಿ 90% ಬರುತ್ತೆ ಅಂತ. ಹಾಗಾದ್ರೆ ಏಜ್ ಆದವರಲ್ಲೇ ಯಾಕೆ ಬರುತ್ತೆ ಈ ತರ ಅಂತ? ಇಲ್ಲ 90% ವಯಸ್ಸಾದವ್ರಿಗೆ ಬರುತ್ತೆ ಅಂತ ಹೇಳಿಲ್ಲ. ಗ್ಲಾಕೋಮಾ ಇರೋರು ನೋಡಿದ್ರೆ 90% ಆಫ್ ದೆಮ್ ಆರ್ ಅಬೌವ್ 40. ಓಕೆ, ಸೊ ಇಟ್ಸ್ ಯೂಶಲಿ ಜೆನೆಟಿಕ್. ವಿತ್ ಏಜ್ ಆಲ್ಸೋ ನಮ್ಮ ಕಣ್ಣಿನಲ್ಲಿ ಒಳಗಡೆ ಒಂದು ನೀರಿನಾಂಶ ಇರುತ್ತೆ, ಅದು ಡ್ರೈನೇಜ್ ಆಗೋದು ತೊಂದರೆ ಆಗುತ್ತೆ, ಆವಾಗ ಗ್ಲಾಕೋಮಾ ಬರೋದು. ಓಕೆ. ಸೊ ಯೂಶಲಿ ಇಟ್ ಇಸ್ 40 ವರ್ಷದ ಮೇಲೇ ಕಾಣೋ ಕಾಯಿಲೆ ಇದು, ಅನ್ಲೆಸ್ ದೇರ್ ಆರ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್. ಸಕ್ಕರೆ ಕಾಯಿಲೆ ಇದ್ರೂ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಗ್ಲಾಕೋಮಾ ಆಗೋದಕ್ಕೆ. ಓಕೆ, ಇಲ್ಲ ಲಾಂಗ್ ಟರ್ಮ್ ಸ್ಟೀರಾಯ್ಡ್ಸ್ ಯೂಸ್ ಮಾಡಿದ್ರೆ, ಸ್ಟೀರಾಯ್ಡ್ ಐ ಡ್ರಾಪ್ಸ್ ಹಾಕಿದ್ರೆ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಗ್ಲಾಕೋಮಾ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಗ್ಲಾಕೋಮಾ. ವಯಸ್ಸಾದವರಲ್ಲಿ ಯಾಕಂದರೆ ಇಟ್ಸ್ ಏಜ್ ರಿಲೇಟೆಡ್ ಚೇಂಜ್ ಆಗುತ್ತೆ, ಅದರಿಂದ ಗ್ಲಾಕೋಮಾ ಬರುತ್ತೆ. ಓಕೆ ಓಕೆ. ಹಾಗಿದ್ರೆ ಈಗ ಒಂದ್ಸತಿ ಈ ಥರ ಸಮಸ್ಯೆ ಆಗಿ ಸೈಡಲ್ಲಿ ದೃಷ್ಟಿ ಹೋಗ್ತಾ ಇದೆ, ಸೈಡ್ ವಿಷನ್ ಲಾಸ್ ಆಗ್ತಾ ಇದೆ ಅಂದಾಗ ಅದನ್ನು ಮತ್ತೆ ಹಿಂದಿರುಗಿಸಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ನೀವು ಆಗಲೇ ಹೇಳಿದ್ರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಮೋಸ್ಟ್ ಕಾಮನ್ ಆಗಿ ಓಕೆ ಮೇ ಬಿ ಇದನ್ನು ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರೆ ಅಥವಾ ಆಪರೇಷನ್ ಮಾಡಿದ್ರೆ ಮತ್ತೆ ವಾಪಸ್ ಬರಬಹುದೇನೋ ಅನ್ನುವಂಥ ಹೋಪ್ ಕೆಲವರಲ್ಲಿ ಇರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಟ್ಸ್ ನಾಟ್ ಪೊರೆ ಬಂದರೆ ಟ್ರೀಟ್ಮೆಂಟ್ ಮಾಡಿದ್ರೆ ಪೊರೆ ತೆಗಿತೀವಿ, ಲೆನ್ಸ್ ಕೂರಿಸ್ತೀವಿ, ವಿಷನ್ ಪೂರ್ತಿ ಬರುತ್ತೆ. ಬಟ್ ಗ್ಲಾಕೋಮಾ ಆ ಥರ ಅಲ್ಲ, ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್. ಒಂದ್ಸತಿ ನರ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಇರೋ ನರ ಯಾವುದು ಫಂಕ್ಷನ್ ಮಾಡ್ತಿದ್ಯೋ ಅದನ್ನು ಉಳಿಸ್ಬೋದು. ಸೊ ಏನೇ ನಾವು ಟ್ರೀಟ್ಮೆಂಟ್ ಗ್ಲಾಕೋಮಾ ಕೊಡೋದು ಇಟ್ಸ್ ನಾಟ್ ಕ್ಯೂರೇಟಿವ್, ಅಂದ್ರೆ ಇವಾಗ ಇನ್ಫೆಕ್ಷನ್ ಗುಣಪಡಿಸಕ್ಕೆ ಆಗುತ್ತೆ ಅಂತ ಅಲ್ಲ. ಸೊ ಇನ್ಫೆಕ್ಷನ್ ಆಯಿತು, ಮಡ್ರಾಸ್ ಆಯಿತು, ಡ್ರಾಪ್ಸ್ ಕೊಟ್ವಿ, ಹೋಗ್ಬಿಡುತ್ತೆ. ಎನಿ ಇನ್ಫೆಕ್ಷನ್ ಯು ಗಿವ್ ಆಂಟಿಬಯೋಟಿಕ್ಸ್ ಕೊಟ್ಟರೆ ಹೋಗ್ಬಿಡುತ್ತೆ. ಬಟ್ ಇದು ಕ್ರಾನಿಕ್ ಡಿಸೀಸ್, ನರ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡ್ಬೋದೇ ಹೊರತು ಇರೋ ನರ ಫಂಕ್ಷನ್ನ ಪ್ರಿಸರ್ವ್ ಮಾಡ್ಬೋದು, ಡ್ಯಾಮೇಜ್ ಆಗಿರೋದನ್ನ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಹೋಗಿರೋ ದೃಷ್ಟಿ ವಾಪಸ್ ಬರೋದಿಲ್ಲ. ಸೊ ನಾನು ಆಗಲೇ ಹೇಳಿದೆ, ಗ್ಲಾಕೋಮಾ ಅನ್ನೋದು ಸೆಂಟ್ರ್ ನೇರ ನೋಟ ಕೊನೆಯವರೆಗೂ ಇರುತ್ತೆ. ಸೊ ಆ ದೃಷ್ಟಿ ಅದು ಉಳಿಸಿದ್ರೆ ಪೇಷಂಟ್ ಅವ್ರು ರೆಗ್ಯುಲರ್ ವರ್ಕ್ ಮಾಡ್ಕೊಳ್ಬೋದು. ಪೂರ್ತಿ ಅದು ಹೋಗ್ಬಿಟ್ರೆ ಆಮೇಲೆ ಅವ್ರಿಗೆ ಬಿಕಮ್ ಎಂಡ್ ಸ್ಟೇಜ್ ಅಲ್ಲಿ ಅದು ಹೋಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗ್ಬಿಡ್ತಾರೆ. ಹೌದೌದು, ಚಾನ್ಸಸ್ ಇರುತ್ತೆ. ಮೋಸ್ಟ್ ಆಫ್ ದೆಮ್ ರಿಯಲೈಸ್ ಆಗ್ದಿರ, ಏನೂ ನೋವು ಇರೋದಿಲ್ಲ. ಆ ಕಾರಣದಿಂದ ಅವ್ರು ಬರೋದು ಪೂರ್ತಿ ವಿಷನ್ ಹೋದ್ಮೇಲೆ ಬರ್ತಾರೆ, ಅವಾಗ ನಾವ್ ಏನೂ ಮಾಡಕ್ ಆಗೋದಿಲ್ಲ. ಓಕೆ ಓಕೆ. ಅಂದ್ರೆ ಯೂಶಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡೋದಾದ್ರೆ ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ, ಅಂದ್ರೆ ಯಾವ ಹಂತದಲ್ಲಿ ಇರ್ಬೇಕಾದ್ರೆ ಜನ ಬರ್ತಾರೆ ಅಂತ? ಲಾಸ್ಟ್ ಅಲ್ಲಿ ಇನ್ನೇನ್ ದೃಷ್ಟಿ ಹೋಗುತ್ತೆ ಅನ್ನೋ ಬರ್ತಾರೆ, ಅಥವಾ ಸೈಡ್ ವಿಷನ್ ಲಾಸ್ ಆಗ್ಬೇಕಾದ್ರೆ ಎಚ್ಚೆತ್ಕೊಂಡು ಬರ್ತಾರ ಅಂತ? ನಾನು ಆಗ್ಲೇ ಹೇಳ್ದಂಗೆ ಸೈಡ್ ವಿಷನ್ ಲಾಸ್ ಆಗೋದು ಪೇಷಂಟ್ ಅರ್ಥ ಆಗೋದಿಲ್ಲ. ಇದು ಗ್ಲುಕೋಮಾನೇನಾ ಅಥವಾ ಏನು ಎತ್ತ ಅನ್ನೋದೊಂದು ಗೊತ್ತಿರೋದಿಲ್ಲ. ಆ ಕಾರಣದಿಂದ ನಾವು ಈ ಅವೇರ್ನೆಸ್ ತಿಳಿಸಬೇಕು ಪೇಷಂಟ್ಸ್ ಅಲ್ಲಿ, ದಟ್ ಇಟ್ ಅಫೆಕ್ಟ್ ಆಗುತ್ತೆ, ಅದಕ್ಕೆ ಮುಂಚೆನೆ ಬನ್ನಿ ಅಂತ. ಒಂದ್ ಕಣ್ಣು ಪೂರ್ತಿ ಹೋಗಿರುತ್ತೆ, ಇನ್ನೊಂದು ಕಣ್ಣು ಅರ್ಧದಲ್ಲಿರುತ್ತೆ, ಆ ಸ್ಟೇಜಲ್ಲಿ ಬರ್ತಾರೆ. ಅವಾಗ ನಾವು
ಒಂದು ಹೋಗಿರೋ ಕಣ್ಣಿಗೆ ಏನು ಮಾಡಕ್ ಬರೋದಿಲ್ಲ. ಸೊ ಇನ್ನೊಂದು ಕಣ್ಣನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ವಿತ್ ಡ್ರಾಪ್ಸ್. ಯೂಶಲಿ ಈಗ ಕಣ್ಣಿನ ಸಮಸ್ಯೆ ಅಂತ ಹೇಳಿದಾಗ ಮೋಸ್ಟ್ ಆಫ್ ದ ಪೀಪಲ್ ಏನ್ ಅನ್ಕೋತಾರೆ ಅಂದ್ರೆ, ಈಗ ಸಿಂಪ್ಟಮ್ಸ್ ವಿಚಾರಕ್ಕೆ ಬಂದಾಗ ಮೇ ಬಿ ಕಣ್ಣು ಕೆಂಪಗಾಗಬೇಕು, ಕಣ್ಣಲ್ಲಿ ನೀರು ಬರಬೇಕು, ಅಥವಾ ಇಚ್ಚಿಂಗ್ ಆಗಬೇಕು, ಏನೋ ಒಂದು ಸಿಂಪ್ಟಮ್ಸ್ ಕಣ್ಣಲ್ಲಿ ಕಾಣಿಸ್ಕೋಬೇಕು, ಕಣ್ಣಲ್ಲಿ ಒಂದು ರೀತಿ ಇರಿಟೇಷನ್ ಶುರುವಾದ್ರೆ ಓಕೆ ಇದು ನನಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ಅಂದ್ಕೋತಾರೆ. ಸೊ ಹಾಗಿದ್ರೆ ಗ್ಲುಕೋಮಾದಲ್ಲೂ ಈ ಎಲ್ಲ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಇದು ಗ್ಲುಕೋಮಾ ಇರಬಹುದೇನೋ, ಕಣ್ಣಿನ ಸಮಸ್ಯೆ ಇರಬಹುದೇನೋ ಈ ತರ ಅಂತ ಅಂದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸೊ ಗ್ಲಾಕೋಮಾ ಅಲ್ಲೂ 2 ಥರ ಗ್ಲಾಕೋಮಾ ಅಂತೀವಿ. ಒಂದು ಓಪನ್ ಆಂಗಲ್, ಒಂದು ನ್ಯಾರೋ ಆಂಗಲ್ ಗ್ಲಾಕೋಮಾ. ಓಕೆ. ಓಪನ್ ಆಂಗಲ್ ಗ್ಲಾಕೋಮಾ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ನೋವಿರೋದಿಲ್ಲ, ದೃಷ್ಟಿ ನೇರ ನೋಟನೂ ಕೊನೆಯವರೆಗೂ ಚೆನ್ನಾಗಿರುತ್ತೆ. ಸೊ ಏನು ಅದನ್ನು ಡಿಟೆಕ್ಟ್ ಮಾಡೋದು ನಾವು ಒತ್ತಡ ನೋಡಿ ನರ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು. ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅನ್ನೋದು ಸಡನ್ನಾಗಿ ಜಾಸ್ತಿ ಆಗುತ್ತೆ, ಪ್ರೆಷರ್ ಸಡನ್ನಾಗಿ ಇದು ಮುಚ್ಕೊಳ್ಳುತ್ತೆ ಕಣ್ಣಲ್ಲಿ, ಪ್ರೆಷರ್ ಜಾಸ್ತಿ ಆಗುತ್ತೆ, ಅವಾಗ ಇಮಿಡಿಯೇಟ್ ಪೇಯ್ನ್ ಬರುತ್ತೆ. ಆವಾಗ ದೇ ಮೈಟ್ ಹ್ಯಾವ್ ರೆಡ್ನೆಸ್ಸು, ಪೇಯ್ನು, ಕಣ್ಣಲ್ಲಿ ನೀರು ಸುರಿಯೋದು. ಅವರು ಬೇಗ ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ನೋವು ಶುರು ಆಗಿದ ತಕ್ಷಣ ಬೇಗ ಬರ್ತಾರೆ. ಅಂಥವ್ರಿಗೆ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ದೃಷ್ಟಿ ಆ್ಯಕ್ಚುಲಿ ಉಳಿಸ್ಬೋದು. ಓಕೆ. ಆಂಗಲ್ ಕ್ಲೋಷರ್. ಬಟ್ ಓಪನ್ ಆಂಗಲ್ ಗ್ಲಾಕೋಮಾ ಅನ್ನೋದು ಪೇನ್ಲೆಸ್ ಡಿಸೀಸ್ ಆ್ಯಂಡ್ ಕ್ರಾನಿಕ್ ಡಿಸೀಸ್. ಇಟ್ಸ್ ನಾಟ್ ಲೈಕ್ ಇವತ್ತು ಪ್ರೆಷರ್ ಜಾಸ್ತಿ ಆಯ್ತು ನಾಳೆ ನಂಗೆ ದೃಷ್ಟಿ ಹೋಗ್ಬಿಡ್ತು ಅನ್ನೋದಲ್ಲ. ಅದು ಕ್ರಮೆ ಒಂದು 5-6 ವರ್ಷ ಇರುತ್ತೆ. ಓಕೆ. ಸೊ ಅಷ್ಟು ವರ್ಷ ಇಗ್ನೋರ್ ಮಾಡಿ ಬಂದಿರೋ ಕಾಯಿಲೆ ಅದು. ಓಕೆ ಓಕೆ. ಸೊ ಆ ಕಾರಣದಿಂದ ಬೇಗ ತೋರಿಸ್ಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ದಟ್. ಸೊ ಅಷ್ಟು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ ಹಾಗಾದ್ರೆ. ಅಂದ್ರೆ ಲೈಕ್ ಒಂದು 5-6 ತಿಂಗಳಿಗೆ ಅಷ್ಟು ಗೊತ್ತಾಗೋದಿಲ್ಲ. ಈಗ ಒಂದು ಪೇಷಂಟ್ಗೆ ಇವತ್ತು ಶುರು ಆಯ್ತು ಅಂದ್ರೆ ನೆಕ್ಸ್ಟ್ ಆಫ್ಟರ್ 4 to 5 years ಆದ್ಮೇಲೆನೆ ಅದು ಅದ್ರ ಬ್ಲೈಂಡ್ನೆಸ್ ಆಗುವಂಥದ್ದು. ಓಕೆ. ಸೊ ಹಾಗಾಗಿ ಬೇರೆ ಕಣ್ಣಿನ ಸಮಸ್ಯೆ ತರ ಅಲ್ಲ ಇದು, ಲಾಂಗ್ ಟರ್ಮ್ ಅಲ್ಲಿ ನಡೀತಾನೆ ಇರುತ್ತೆ, ಗೊತ್ತಾಗೋದಿಲ್ಲ ಅಂತ. ಓಕೆ. ಸೊ ನಾನ್ ಕೇಳ್ಪಟ್ಟಿರೋ ಹಾಗೆ ಈ ಗ್ಲುಕೋಮಾಗೆ ಒಂದ್ಸತಿ ನಾವು ಡ್ರಾಪ್ಸ್ ಶುರು ಮಾಡಿದ್ಮೇಲೆ ಹಾಕ್ತಾನೆ ಇರ್ಬೇಕಾಗತ್ತೆ, ಆ ಥರ ಸ್ಟಾಪ್ ಮಾಡೋದಿಕ್ಕೆ ಆಗೋದಿಲ್ಲ, ಬೇರೆ ಕಣ್ಣಿನ ಸಮಸ್ಯೆ ತರ ಅಂತ. ಸೊ ಜನರು ಯೂಶಲಿ ಇಂಥ ವಿಚಾರಕ್ಕೆ ಭಯ ಪಡ್ತಾರೆ, ಅಯ್ಯೋ ಜೀವನ ಪೂರ್ತಿ ಯಾರಪ್ಪ ಡ್ರಾಪ್ಸ್ ಹಾಕೋತಾರೆ ಅಂತ. ಹಾಗಾಗಿ ತೋರ್ಸ್ಕೊಳ್ಳೋಕೆ ಭಯ ಪಡ್ತಾರೆ. ಹಾಸ್ಪಿಟಲ್ಗೆ ಹೋದ್ರೆ ಇನ್ನೇನ್ ಹೇಳ್ತಾರೋ, ಇನ್ನೊಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಸುಮ್ಮನೆ ನಮ್ಮನ್ನ ಹೆದರ್ಸ್ಬಿಡ್ತಾರೆ ಅಂತ ಅಂದುಕೊಳ್ಳೋರು ಇರ್ತಾರೆ. ಸೊ ಈ ರೀತಿ ಅಂದ್ಕೊಳ್ಳೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಅವಾಗ್ಲಿಂದ ಹೇಳ್ತಾರೆ ಗ್ಲಾಕೋಮಾ ಅನ್ನೋದು ಯು ಕ್ಯಾನ್ ಓನ್ಲಿ ಪ್ರಿವೆಂಟ್. ಅಂದ್ರೆ ಅದನ್ನ ಕ್ಯೂರ್ ಮಾಡೋಕ್ಕಾಗೋದಿಲ್ಲ, ಗುಣಪಡಿಸೋಕ್ಕಾಗಲ್ಲ. ಸೊ ಏನು ಡ್ಯಾಮೇಜ್ ನರ ಫಂಕ್ಷನ್ ಉಳಿದಿದೆಯೋ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಒತ್ತಡನ ಕಡಿಮೆ ಮಾಡೋದು ನಮ್ಮ ಕೆಲಸ. ಸೊ ಅದು ಲಾಂಗ್ ಟರ್ಮಲ್ಲಿ ಡ್ಯಾಮೇಜ್ ಆಗೋದು. ಸೊ ನಾನು ಇವತ್ತು 1 ವರ್ಷ ಡ್ರಾಪ್ಸ್ ಹಾಕದೆ ನಿಲ್ಲಿಸ್ಬಿಟ್ಟೆ ಅಂದರೆ ನಿಲ್ಸಿದ್ಮೇಲೆ ಮತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಮತ್ತೆ ಡ್ಯಾಮೇಜ್ ಆಗುತ್ತೆ. ಇವಾಗ BP ಬಂದರೆ ಹೆಂಗೆ ರಕ್ತದ ಒತ್ತಡ ಮಾತ್ರೆ ಕಂಟಿನ್ಯೂಸ್ ಲೈಫ್ ಲಾಂಗ್ ತೊಗೊಳ್ತಿರವಲ್ಲ, ಅದೇ ಥರ ಇದು ಕಣ್ಣು ದೃಷ್ಟಿ ಉಳಿಸೋದಕ್ಕೆ ಮಾಡೋದು ಹಾಕೋ ಡ್ರಾಪ್ಸ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ತುಂಬ ಕಷ್ಟ ಆಗ್ಬಿಡ್ತು ನಂಗೆ ದಿನದಲ್ಲಿ 1 ಡ್ರಾಪ್ ಹಾಕ್ಕೊಳ್ಬೇಕಷ್ಟೇ. ಆ್ಯಂಡ್ ದಟ್ ಈಸ್ ನಾಟ್ ಇಂಪಾಸಿಬಲ್, ನಮ್ಗೆ ಸಾಧ್ಯನೇ ಆಗೋದಿಲ್ಲ ಅನ್ನೋದಿಲ್ಲ. ಆ್ಯಂಡ್ ಡ್ಯಾಮೇಜ್ ಆದಮೇಲೆ ನಾನು ಡ್ರಾಪ್ಸ್ ಹಾಕ್ತೀನಿ ಅನ್ನೋದಕ್ಕಿಂತ ವಿ ಆಲ್ವೇಸ್ ಸೇ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹೌದು. ಕಾಯಿಲೆ ಬಂದ ಮೇಲೆ ನಾನು ಟ್ರೀಟ್ಮೆಂಟ್ ಮಾಡಿ ನಮ್ಗೇನೋ ಮಾಡಿಬಿಡಿ ಮ್ಯಾಜಿಕ್ ಮಾಡಿ ಅಂದರೆ ಆಗೋದಿಲ್ಲ. ಮಾಡೋಕ್ಕೆ ಮುಂಚೆ ನಾವು ಪ್ರಿವೆಂಟ್ ಮಾಡಿದ್ರೆ ಆ್ಯಕ್ಚುಲಿ ಯುವರ್ ವಿಷನ್ ವಿಲ್ ಬಿ ಪ್ರಿಸರ್ವ್. ಸೊ ಆ ಕಾರಣ ಭಯ ಪಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಇನ್ನೊಂದೇನೋ ಹೇಳ್ಬಿಡ್ತಾರೆ ನನಗೆ ಅಂದರೆ ಅದು ತಪ್ಪು. ಓಕೆ. ನಾವು ಡಾಕ್ಟರ್ಸ್ಗೂ ಪೇಷಂಟ್ಸು ಚೆನ್ನಾಗಿದ್ರೆ ನಮಗೂ ಖುಷಿನೇ. ಸೊ ಇಟ್ಸ್ ನಾಟ್ ಲೈಕ್ ಇಲ್ದಿರೋದೆಲ್ಲ ಹೇಳ್ತೀವಿ ಅಂತ ಏನಿಲ್ಲ. ಏನಿರುತ್ತೋ ವಿ ಕ್ಯಾನ್ ಪ್ರಿವೆಂಟ್ ಇಟ್ ಆ್ಯಂಡ್ ಇಟ್ ಇಸ್ ಯೋರ್ ಪೇಷಂಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನನ್ನ ದೃಷ್ಟಿ ನನಗೆ ಉಳಿಬೇಕು ಅಂದರೆ ನಾನೊಂದು ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಾಗುತ್ತೆ. ಓಕೆ ಓಕೆ. ಆ್ಯಂಡ್ ಎಲ್ಲರಿಗೂ ಗ್ಲಾಕೋಮಾ ಇರಲ್ಲ. ಯಾರು ಗ್ಲಾಕೋಮಾ ಅಂತ ಡಿಟೆಕ್ಟ್ ಆಗುತ್ತೋ ಅವರು ಡ್ರಾಪ್ಸ್ ಹಾಕ್ಕೊಂಡ್ರೆ ದೇ ಕ್ಯಾನ್ ಪ್ರಿಸರ್ವ್ ದ ವಿಷನ್, ಇರೋ ದೃಷ್ಟಿ ಉಳಿಸ್ಬೋದು. ಓಕೆ. ಸೊ ಡ್ರಾಪ್ಸ್ ಹಾಕೋದು ಮೇಯ್ನ್ ಆಗಿ ಗ್ಲುಕೋಮಾ ಕಡಿಮೆ ಆಗುತ್ತೆ, ಕ್ಯೂರ್ ಆಗುತ್ತೆ ಅಂತಲ್ಲ, ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ದೃಷ್ಟಿ ಇದೆ ಅದನ್ನ ಉಳಿಸ್ಬೇಕು. ಇರೋ ದೃಷ್ಟಿನೂ ಹೋಗ್ಬಾರ್ದು ಅಂತ ಹೇಳಿದ್ರೆ ಹಾಕ್ಬೇಕು ಅಂತ. ಒಂದು ರೀತಿ ನಾವು ಸ್ಕಿನ್ನಿಗೆ ಸನ್ಸ್ಕ್ರೀಮ್ ಹಾಕ್ದಂಗೆ ಅನ್ಸುತ್ತೆ ಮೇ ಬಿ, ಯಾಕಂದ್ರೆ ಸ್ಕಿನ್ ಬರ್ನ್ ಆಗ್ಬೋದು ಅಥವಾ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹಾಕ್ತಿವಿ. ಅಂದ್ರೆ ಅದ್ರಿಂದ ಏನು ಕ್ಯೂರ್ ಆಗುತ್ತೆ ಅಂತಲ್ಲ, ಏನೋ ಪ್ರಾಬ್ಲಮ್ ಆಗ್ಬಾರ್ದು, ಇರೋ ಸ್ಕಿನ್ ಅನ್ನ ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಇದು ತರ ಒಂದು ರೀತಿ ಅಂದ್ಕೋಬಹುದು. ಡಿಫ್ರೆಂಟ್ ಅನಾಲಜಿ ಬಟ್ ಯೂಸ್ ಮಾಡ್ಬೋದು. ಓಕೆ ಓಕೆ. ಡಾಕ್ಟರ್, ಹಾಗಿದ್ರೆ ಈಗ ಒಂದು ನೀವು ಆಗ್ಲೇ ಹೇಳಿದ್ರೆ ಇದು ಫ್ಯಾಮಿಲಿಯಲ್ಲೂ ಕೂಡ ರನ್ ಆಗಬಹುದು, ಜೆನೆಟಿಕಲಿ ಕೂಡ ಬರಬಹುದು ಅಂತ. ಈಗ ಒಂದ್ ಮನೆಯಲ್ಲಿ ಒಬ್ರಿಗೆ ಗ್ಲುಕೋಮಾ ಇದೆ ಅಂತ ಹೇಳಿದ್ರೆ ಉಳಿದವರು ಕೂಡ ಎಚ್ಚೆತ್ಕೋಬೇಕಾಗತ್ತಾ ಹೇಗೆ ಅಂತ, ಅಥವಾ ಅವರು ಟೆಸ್ಟ್ ಮಾಡಿಸ್ಬೇಕಾಗತ್ತಾ ಹೇಗೆ ಅಂತ?
ಹೌದು. ಸೊ ಒಂದು ಕುಟುಂಬದಲ್ಲಿ ಯಾರಿಗೋ ತಂದೆ ತಾಯಿಗಾಗಲಿ ಇಲ್ಲ ಅಣ್ಣ ತಮ್ಮಂದ್ರಿಗಾಗಲಿ ಅಕ್ಕ ತಂಗಿ ಇದ್ದರೆ ರಿಸ್ಕ್ ಆಫ್ ಡೆವಲಪಿಂಗ್ ಗ್ಲಾಕೋಮಾ ರಿಸ್ಕ್ ನಾವು ಆಡ್ಸ್ ರೇಷೋ ಅಂತ ಹೇಳ್ತೀವಿ, ಅದರಲ್ಲಿ 4 to 9 ಅಂತೀವಿ. ಅಂದರೆ 4 to 9 ಹೆಚ್ಚು ಇವರಿಗೆ ಬರೋ ಚಾನ್ಸಸ್ ಇರುತ್ತೆ ಕಂಪೇರ್ ಟು ನಾರ್ಮಲ್ ಪಾಪ್ಯುಲೇಷನ್, ಕಂಪೇರ್ ಟು ಸಂಬಡಿ ಯಾರಿಗೂ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಅಂದರೆ. ಸೊ ಅಂಥವ್ರು 40 ವರ್ಷವರೆಗೂ ವೆಯ್ಟ್ ಮಾಡ್ದಿರಾ 20 ವರ್ಷದಿಂದಾನೇ ಶುರು ಕಣ್ಣು ಚೆಕಪ್, ವರ್ಷಕ್ಕೊಂದ್ಸತಿ ಚೆಕಪ್ ಮಾಡಿಸೋದು ಅಷ್ಟೇ. ನಾವೇನು ಮಾಡ್ತೀವಿ, ಪ್ರೆಷರ್ ನೋಡ್ತೀವಿ, ಪ್ರೆಷರ್ ನಾರ್ಮಲ್ ಇತ್ತು, ನರ ನೋಡ್ತೀವಿ, ನರ ನಾರ್ಮಲ್ ಇತ್ತು ಅಂದರೆ ಇನ್ನೊಂದು ವರ್ಷಕ್ಕೆ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡೋದಿಲ್ಲ. ತಂದೆ ತಾಯಿಗಿದೆ ಅಂದರೆ ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ಬಂದಿದ ತಕ್ಷಣ ಇಫ್ ಯು ಡೂ ಎಲ್ಲ ನರ್ವ್ ಫಂಕ್ಷನು ಪ್ರಿಸರ್ವ್ ಮಾಡ್ಬೋದು. ಈವನ್ ಬಿಫೋರ್ ಡ್ಯಾಮೇಜ್ ಹ್ಯಾಪನ್ಸ್, ಇಫ್ ಯು ಸ್ಟಾರ್ಟ್ ಡ್ರಾಪ್ಸ್ ಆ್ಯಂಡ್ ರೆಡ್ಯೂಸ್ ದ ಪ್ರೆಷರ್, ಡ್ಯಾಮೇಜ್ ಆಗೋದು ಪ್ರಿವೆಂಟ್ ಆಗುತ್ತೆ, ಎಲ್ಲ ದೃಷ್ಟಿನೂ ಉಳಿಸ್ಬೋದು. ದಟ್ಸ್ ದ ರೀಸನ್ ದಟ್ ವಿ ಹ್ಯಾವ್ ಟು ಡೂ. ಓಕೆ. ಸೊ ಕಣ್ಣಿನ ಸಮಸ್ಯೆ ಅಂತ ಬಂದಾಗ ತುಂಬ ಜನ ಅಂದ್ಕೊಳ್ಳೋದು ಡಾಕ್ಟರ್ ಆಪರೇಷನ್ ಒಂದು ಮಾಡಿಬಿಟ್ರೆ ಎಲ್ಲಾನು ಸರಿ ಹೋಗ್ಬಿಡುತ್ತೆ ಅಂತ. ಸೊ ಗ್ಲೋಕೋಮಾದಲ್ಲಿನೂ ಹಾಗೆ ಅಂದ್ಕೊಳಕ್ಕಾಗತ್ತಾ, ಆಪರೇಷನ್ ಮಾಡಿದ್ರೆ ಸರಿ ಹೋಗಬಹುದೇನೋ ಅಂತ? ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸೊ ಗ್ಲಾಕೋಮಾ ಅಲ್ಲಿ ಯಾವ ಕಾರಣದ ನರ ಡ್ಯಾಮೇಜ್ ಆಗುತ್ತೆ, ಬಟ್ ದ ಓನ್ಲಿ ಟ್ರೀಟ್ಮೆಂಟ್ ದಟ್ ವಿ ಹ್ಯಾವ್ ಇಸ್ ಪ್ರೆಷರ್ ಕಡಿಮೆ ಮಾಡೋದು. ಸೊ 80 to 90% ಡ್ರಾಪ್ಸಲ್ಲೇ ಕಡಿಮೆ ಆಗುತ್ತೆ. 1 ಡ್ರಾಪ್ಸಲ್ಲಿ ಕಡಿಮೆ ಆಗಲಿಲ್ಲ, ಬಿ ಪಿಯಲ್ಲಿ ಇವಾಗ ಒಂದು ಮಾತ್ರೆ ಕೊಡ್ತೀವಿ, ಕಡಿಮೆ ಆಗಲಿಲ್ಲ, ಹೆಚ್ಚು ಮಾಡ್ತೀವಿ ಅದನ್ನೇ, ಇಲ್ಲ ಇನ್ನೊಂದು ಮಾತ್ರೆ ಹಾಕ್ತೀವಿ. ಅದೇ ಥರ ಇದಕ್ಕೂ ಅಷ್ಟೇ, ಕಣ್ಣಿನ ಒತ್ತಡ 1 ಡ್ರಾಪಲ್ಲಿ ಕಡಿಮೆ ಆಗಿಲ್ಲ, ಇನ್ನೊಂದು ಡ್ರಾಪ್ ಹಾಕ್ತೀವಿ, ಅದಕ್ಕೂ ಕಡಿಮೆ ಆಗಿಲ್ಲ, 3, 4 ಡ್ರಾಪ್ವರೆಗೂ ಹೋಗ್ತೀವಿ. ಅಂದರೆ ಎಲ್ಲ ಒಂದೇ ಬಾಟ್ಲಲ್ಲಿ ಇರುತ್ತೆ, ಒಂದೇ ಹನಿ ಹಾಕಬೇಕು ದಿನಕ್ಕೆ, ಬಟ್ ಎಲ್ಲಾನು ಅದಲ್ಲೇ ಇರುತ್ತೆ. ಇಲ್ಲ ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಹಾಕೋದಿರುತ್ತೆ. ಅದಕ್ಕೂ ಕಡಿಮೆ ಆಗಲಿಲ್ಲ, ಒಂದು 6 ತಿಂಗಳು ನೋಡ್ತೀವಿ, ಅದಕ್ಕೂ ಕಡಿಮೆ ಆಗಲಿಲ್ಲ ಅನ್ನೋರು ಮಾತ್ರ ನಾವು ಲೇಸರ್ ಆಪ್ರೇಷನ್ ಆಗಲಿ ಇಲ್ಲ ಪ್ರೆಷರ್ ಕಡಿಮೆ ಮಾಡೋ ಆಪ್ರೇಷನ್. ಆಗ್ಲೇ ಹೇಳ್ದಂಗೆ ಬರೀ ಪ್ರೆಷರ್ ಕಡಿಮೆ ಮಾಡ್ಬೋದೇ ಹೊರತು ಗ್ಲಾಕೋಮಾನ ರಿವರ್ಸ್ ಮಾಡೋಕ್ಕಾಗಲ್ಲ. ನರ ಡ್ಯಾಮೇಜ್ನ ನಾವು ಹೊಸ ನರ ಹಾಕ್ತಿಲ್ಲ. ಇಟ್ ಇಸ್ ನಾಟ್ ಕ್ಯೂರಿಂಗ್, ಇಟ್ ಇಸ್ ಓನ್ಲಿ ಪ್ರಿವೆಂಟಿಂಗ್. ಓಕೆ, ಆಪ್ರೇಷನ್ ಆದ್ಮೇಲೆನೂ ಮತ್ತೆ ಡ್ರಾಪ್ಸ್ ಹಾಕ್ಬೇಕಾಗತ್ತಾ? 4 ಡ್ರಾಪ್ ಬದಲು 1 ಡ್ರಾಪ್ ಹಾಕ್ಬೇಕಾಗ್ಬೋದು. ಅಂದ್ರೆ ಆಪರೇಷನ್ ಆದ್ಮೇಲೆ ಡ್ರಾಪ್ಸ್ ಹಾಕ್ಬೇಕು, ಆದ್ರೆ ಕಡಿಮೆ ಮಾಡ್ಬೋದು. ಓಕೆ, ಸೊ ಅಗೇನ್ ಇಟ್ಸ್ ಓನ್ಲಿ ಪ್ರಿವೆಂಟಿವ್. ಸೊ ಇಟ್ಸ್ ನಾಟ್ ಕ್ಯೂರೇಟಿವ್. ಗುಣಪಡಿಸ್ತಿಲ್ಲ ಕಾಯಿಲೆನ. ಇವಾಗ ಪೊರೆ ಬಂತು, ಆ ಪೊರೆನ ತೆಗೆದು ಬಿಡ್ತೀನಿ, ಇಟ್ಸ್ ಅ ಕ್ಯೂರೇಟಿವ್. ಬೇರೆ ಲೆನ್ಸ್ ಹಾಕಿದ್ದೀನಿ, ಕ್ಯೂರೇಟಿವ್. ಇದು ಇರೋ ಡ್ಯಾಮೇಜ್ ಆಗೋಗಿದೆ, ಇನ್ನೊಂದು ಆಗದಿರೋ ಇರೋಂಗೆ ಪ್ರಿವೆಂಟ್ ಮಾಡ್ತಿರೋ ಟ್ರೀಟ್ಮೆಂಟ್. ಸೊ ಸರ್ಜರಿಯಿಂದ ಪೂರ್ತಿ ವಿಷನ್ ನಾರ್ಮಲ್ ಬಂದ್ಬಿಡ್ತು ಅಂತ ಇಲ್ಲ, ಇರೋ ನರನ ಉಳಿಸ್ತಾ ಇದೀವಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸ್ಪೆಷಲಿ ಹೇಳಬೇಕು ಅಂದರೆ ಗ್ಲೋಕೋಮಾದ ಬಗ್ಗೆ, ಸೊ ಅದರ ಬಗ್ಗೆ ಇರುವಂಥ ಕೆಲವೊಂದಿಷ್ಟು ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಯಾವುದೆಲ್ಲ, ಸೊ ಜನರ ಕೆಲವೊಂದಿಷ್ಟು ಪ್ರಶ್ನೆಗಳಿಗೂ ಕೂಡ ನಿಮ್ಮ ಕಡೆಯಿಂದ ಉತ್ತರವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಗ್ಲೋಕೋಮಾದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.